ಆತ್ಮೀಯರೇ, ನಮಸ್ಕಾರಗಳು. ನಾನಿಂದು ನಿಮ್ಮೆದುರಿಗೆ ಚರ್ಚಿಸಲ್ಪಡುವ ವಿಷಯ JF ಫ್ಲೀಟ್ರ ಬಗ್ಗೆ. JF ಫ್ಲೀಟ್ ಯಾರು, ಎಲ್ಲಿ ಜನಿಸಿದರು, ಅವರ ಸಾಧನೆಗಳೇನು, ನಮ್ಮ ಕನ್ನಡ ನಾಡಿನ ಇತಿಹಾಸ ಮತ್ತು ಭಾಷಾ ವಿಷಯಕ್ಕೆ ಅವರು ನೀಡಿದ ಕೊಡುಗೆಗಳು ಯಾವುವು ಎಂಬುದನ್ನು ಈಗ ತಿಳಿಯಬಯಸುವ. ಜಾನ್ ಫೇತ್ಫುಲ್ ಫೀಟ್. JF ಫ್ಲೀಟ್ ಅಂದರೆ ಜಾನ್ ಫೇತ್ಫುಲ್ ಫೀಟ್. 1847ರಿಂದ 1917ರವರೆಗೆ ಇವರ ಜನನ ಕಾಲ. ಫೆಬ್ರವರಿ 21 ಇವರ ಜನ್ಮದಿನ. ಇವರು ICS ಹುದ್ದೆಗೇರಿ ಭಾರತ ದೇಶದ ಪಶ್ಚಿಮ ಕರಾವಳಿಗೆ ನಿಯುಕ್ತರಾದರು. ಸರ್ಕಾರಿ ಅಧಿಕಾರಿಯಾಗಿದ್ದುಕೊಂಡು ಇತಿಹಾಸ ತಜ್ಞರಾಗಿ ಭಾಷಾ ತಜ್ಞರಾಗಿ ಬೆಳೆದಿದ್ದು ಒಂದು ವಿಪರ್ಯಾಸ. 30 ವರ್ಷಗಳ ಅವರ ಅವಧಿಯಲ್ಲಿ ಅವರು ಶಿಲಾಶಾಸನಗಳ ಕುರಿತು ಆಳ ಸಂಶೋಧನೆ ನಡೆಸಿ ಹಲವಾರು ಲೇಖನಗಳನ್ನು ಮತ್ತು ಪುಸ್ತಕಗಳ ರೂಪದಲ್ಲಿ ಪ್ರಕಟಿಸಿದರು. ಅವುಗಳಲ್ಲಿ ಮುಖ್ಯವಾದವು ಪಾಳಿ, ಸಂಸ್ಕೃತ, ಹಳಗನ್ನಡ ಶಾಸನಗಳು, ಮುಂಬಯಿ ಪ್ರಾಂತ್ಯದ ಕನ್ನಡ ಜಿಲ್ಲೆಗಳ ರಾಜವಂಶಗಳು ಮತ್ತು ಮೊದಲ ಗುಪ್ತ ರಾಜರ ಮತ್ತವರ ಉತ್ತರಾಧಿಕಾರಿಗಳ ಶಾಸನಗಳು. ಇವಲ್ಲದೆ ಅವರು ದಿ ರಾಯಲ್ ಏಷ್ಯಾಟಿಕ್ ಸೊಸೈಟಿಯ ಪತ್ರಿಕೆಗೆ ಹಾಗೂ ಇಂಡಿಯನ್ ಆಂಟಿಕ್ಟರಿ ಪತ್ರಿಕೆಗೆ ಲೇಖನಗಳನ್ನು ಬರೆಯುತ್ತಿದ್ದರು. ಅಲ್ಲದೆ ಅವರು 1910ರಲ್ಲಿ ಪ್ರಕಟವಾದ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ 11ನೇ ಪ್ರಕಟಣೆಯ 14ನೇ ಸಂಪುಟಕ್ಕೆ ಹಿಂದೂ ಕಾಲನಿರ್ಣಯ ಹಾಗೂ ಶಾಸನಗಳ ಕುರಿತಂತೆ ಮಾಹಿತಿ ತುಂಬಿದ್ದಾರೆ. 1885ರಿಂದ 92ರ ಅವಧಿಯಲ್ಲಿ ಸಂಪುಟಕ್ಕೆ ಅವರು RC ಟೆಂಪಲ್ ಅವರ ಜೊತೆಯಲ್ಲಿ ಇಂಡಿಯನ್ ಆಂಟಿಕ್ಟರಿಯ ಸಂಪಾದಕರಾಗಿ 14ರಿಂದ 20ರವರೆಗಿನ ಸಂಪುಟಗಳನ್ನು ಪ್ರಕಟಿಸಿದರು. ಇವೆಲ್ಲವುಗಳಿಂದ ಅವರು ದೇಶದಾದ್ಯಂತ ವಿದ್ಯುನ್ಮಂಡಲಿಗಳಲ್ಲಿ ಉಲ್ಲೇಖಗೊಳ್ಳತೊಡಗಿದರು. ಗುಪ್ತವಂಶದ ಮೊದಲ ರಾಜರು ಮತ್ತವರ ಉತ್ತರಾಧಿಕಾರಿಗಳ ಶಾಸನಗಳ ಅಧ್ಯಯನವು ಅವರ ಅನುಪಮ ವಿದ್ವತ್ತಿಗೆ ಕೈಗನ್ನಡಿಯಾಗಿ ಒಳ್ಳೆಯ ಹೆಸರು ತಂದುಕೊಟ್ಟಿತು. ಲಂಡನ್ನಿನ ಸಗಟು ಸಕ್ಕರೆ ವ್ಯಾಪಾರಿ ಜಾನ್ ಜಾರ್ಜ್ ಫ್ಲೀಟ್ ಮತ್ತು ಎಸ್ತರ್ ಫೇತ್ಫುಲ್ ಅವರ ಮಗನಾಗಿ 1947ರಲ್ಲಿ ಜನಿಸಿದ ಫ್ಲೀಟರು ನಾರ್ತ್ವುಡ್ ಮರ್ಚೆಂಟ್ ಟೇಲರ್ ಶಾಲೆಯಲ್ಲಿ ಶಿಕ್ಷಣ ಪಡೆದರು. ಅವರು ಒಡ ಹುಟ್ಟಿದವರಲ್ಲಿ ವೈಸ್ ಅಡ್ಮಿರಲ್ ಹರ್ಬರ್ಟ್ ಸಿಸಿಲ್ ಫ್ಲೀಟ್, ಚಿತ್ರನಟ ರುತ್ ಲ್ಯಾಂಡ್ ಬ್ಯಾರಿಂಗ್ಟನ್, ನಟ ಡಂಕನ್ ಫ್ಲೀಟ್ ಮುಂತಾದ ಗಣ್ಯರಿದ್ದಾರೆ. ಅವರ ಚಿಕ್ಕಮ್ಮ ಎಮಿಲಿ ಫೇತ್ಫುಲ್ ನಾಟಕಗಳಿಗೆ ಧ್ವನಿದಾನ ಮತ್ತು ಸಂಘಟಕಿಯಾಗಿದ್ದರು. ವೃತ್ತಿ ಮತ್ತು ಆಸಕ್ತಿಗಳು. ಫ್ಲೀಟ್ ಅವರು ICSಗಾಗಿ ಲಂಡನ್ನಿನ ವಿಶ್ವವಿದ್ಯಾಲಯ ಕಾಲೇಜಿನಲ್ಲಿ ಸಂಸ್ಕೃತ ಓದಿದರು. 1847ರ ಅವರ ಮುಂಬಯಿ ಪ್ರಾಂತ್ಯಕ್ಕೆ ಆಗಮಿಸಿ ಅಸಿಸ್ಟೆಂಟ್ ಕಲೆಕ್ಟರ್ ಆದರು. ಅನಂತರ ದಿನಗಳಲ್ಲಿ ದಕ್ಷಿಣ ವಿಭಾಗದ ನ್ಯಾಯಾಧೀಶ, ಶಿಕ್ಷಣ ಇನ್ಸ್ಪೆಕ್ಟರ್ ಆಗಿ ಕೊಲ್ಹಾಪುರ ಮತ್ತು ದಕ್ಷಿಣ ಮರಾಠ ಅಂದರೆ ಇಂದಿನ ಉತ್ತರ ಕರ್ನಾಟಕ ಪ್ರದೇಶದ ರಾಜತಂತ್ರಜ್ಞರಾಗಿ ನ್ಯಾಯಾಧೀಶರಾಗಿ ಕರ್ತವ್ಯ ನಿರ್ವಹಿಸಿದರು. ಸಂಸ್ಕೃತಾಭ್ಯಾಸದ ಮುಂದುವರಿಕೆಯಾಗಿ ಮುಂಬೈ ಪ್ರಾಂತ್ಯದ ಅಸಂಖ್ಯ ಕಲ್ಲಿನ ತಾಮ್ರದ ಶಾಸನಗಳ ಆಸಕ್ತಿ ಹೊಂದಿ ಅವಳು ಅಧ್ಯಯನ ಮಾಡತೊಡಗಿದರು. 1866ರಲ್ಲಿ ಈ ಕುರಿತು ಲೇಖನಗಳನ್ನು ಬರೆಯತೊಡಗಿದರು. ಈ ಒಂದು ಅಧ್ಯಯನದ ಫಲವಾಗಿ ಅವರು ಕನ್ನಡ ಭಾಷೆಯತ್ತ ಸೆಳೆಯಲ್ಪಟ್ಟರು. ಕನ್ನಡವನ್ನು ಅಮೂಲಾಗ್ರವಾಗಿ ಅಭ್ಯಸಿಸಿ ಹಳಗನ್ನಡದಿಂದ ಹಿಡಿದು
ಕನ್ನಡದ ಆಧುನಿಕ ಪ್ರಯೋಗಗಳವರೆಗೆ ಎಲ್ಲವನ್ನು ಕಲತಲಾಮಲಕ ಮಾಡಿಕೊಂಡರು. ಸದರನ್ ಮರಾಠ ಎಂದು ಕರೆಸಿಕೊಳ್ಳುತ್ತಿದ್ದ ಪ್ರದೇಶವನ್ನೆಲ್ಲ ಕನ್ನಡ ನಾಡಿನ ಭಾಗವೇ ಎಂದು ಪರೋಕ್ಷವಾಗಿ ಗುರುತಿಸಿದವರಲ್ಲಿ ಫ್ಲೀಟರೇ ಮೊದಲಿಗರು. ಕನ್ನಡವನ್ನು ಅವರು ಹೆಚ್ಚು ಹೆಚ್ಚಾಗಿ ಪ್ರೀತಿಸಿದರು. ಜನಸಾಮಾನ್ಯರ ನೆಲೆಯ ಆಳಕ್ಕಿಳಿದು ಯಾವ ಜನಪದ ವಿದ್ವಾಂಸನಿಗೂ ಕಡಿಮೆ ಇಲ್ಲದಂತೆ ಲಾವಣಿಗಳನ್ನು ಸಂಗ್ರಹಿಸಿ ಆ ಮೂಲಕ ಕನ್ನಡ ನಾಡಿನ ಇತಿಹಾಸವನ್ನು ಕಟ್ಟಿದರು. ಕಿತ್ತೂರು ಈರವ್ವ, ಸಂಗೊಳ್ಳಿ ರಾಯಣ್ಣ ಮುಂತಾದವರನ್ನು ಹಾಗೂ ನರಗುಂದದ ಬಂಡಾಯ, ಬಾದಾಮಿ ಕೋಟೆಯ ಬಂಡಾಯ ಮುಂತಾದ ಜನಪದ ಬಾಯಿಂದ ಮುದ್ರಣದ ಬಂಗಾರದ ಚೌಕಟ್ಟಿಗೆ ತಂದು ಕನ್ನಡಿಗರ ಶೌರ್ಯವನ್ನು ಲೋಕಕ್ಕೆಲ್ಲ ಸಾರಿದ ಕಾರಣಕ್ಕೆ ಕನ್ನಡಿಗರು ಅವರಿಗೆ ಚಿರಋಣಿಗಳಾಗಿರಬೇಕು. ಅವರು ಸಂಗ್ರಹಿಸಿದ ಹಲಗಲಿಯ ಬೇಡರ ಲಾವಣಿಯು ಶಸ್ತ್ರ ನಿಷೇಧ ಕಾನೂನಿನ ವಿರುದ್ಧ ನಡೆದ ಕ್ರಾಂತಿ ನಿರೂಪಣೆ, ಸರ್ಕಾರಿ ಅಧಿಕಾರಿಯಾಗಿ ಬಿಡುವಿಲ್ಲದ ಕೆಲಸಗಳನ್ನು ನಿಭಾಯಿಸುತ್ತಲೇ ಅವರು ಅವರ ಆಸಕ್ತಿಯ ಕನ್ನಡದ ಕೆಲಸವನ್ನು ಅಷ್ಟೇ ಶ್ರದ್ಧೆಯಿಂದ ಮಾಡಿದರು. ಫ್ಲೀಟರ ಏಳಿಗೆ 1883ರಲ್ಲಿ ಅಂದಿನ ಇಂಡಿಯಾ ಸರ್ಕಾರ ಅವರಿಗಾಗಿ ಶಾಸನತಜ್ಞ ಹುದ್ದೆಯನ್ನು ಸೃಷ್ಟಿಸಿತು. 3 ವರ್ಷಗಳ ಆ ಸೇವೆ ನಂತರ ಅವರು ಸೊಲ್ಲಾಪುರ ನ್ಯಾಯಾಧೀಶರಾದರು. 89ರಲ್ಲಿ ಹಿರಿಯ ಕಲೆಕ್ಟರ್ ಆಗಿ, 91ರಲ್ಲಿ ದಕ್ಷಿಣ ವಿಭಾಗ ಕಮಿಷನರ್ ಆಗಿ, 92ರ ಕೇಂದ್ರ ವಿಭಾಗಕ್ಕೂ ಕಮಿಷನರ್ ಆದರು. 93ರಲ್ಲಿ ಅವರನ್ನು ಸುಂಕದ ಇಲಾಖೆಯ ಕಮಿಷನರ್ ಆಗಿ ನೇಮಿಸಲಾಯಿತು. 1882ರಲ್ಲಿ ಮುಂಬೈ ಗೆಜೆಟಿಯರ್ ಅವರ ಅತ್ಯುತ್ತಮ ಕೃತಿಯಾದ ದ ಡೈನಾಸ್ಟೀಸ್ ಆಫ್ ದ ಕ್ಯಾನರೀಸ್ ಡಿಸ್ಟ್ರಿಕ್ಟ್ಸ್ ಆಫ್ ದ ಮುಂಬೈ ಪ್ರೆಸಿಡೆನ್ಸಿ ಫ್ರಮ್ ದ ಅರ್ಲಿಯನ್ಸ್ ಹಿಸ್ಟಾರಿಕಲ್ ಟೈಮ್ಸ್ ಟು ದ ಮುಸಲ್ಮಾನ್ ಕಾನ್ಕ್ವೆಸ್ಟ್, ಇತಿಹಾಸ ಆರಂಭ ಕಾಲದಿಂದ ಮುಸ್ಲಿಂ ದಾಳಿಯವರೆಗಿನ ಮುಂಬೈ ಪ್ರಾಂತ್ಯದ ಕನ್ನಡ ಜಿಲ್ಲೆಗಳ ರಾಜವಂಶಗಳು ಪ್ರಕಟವಾಯಿತು. ಅದೇ ಮುಂದೆ 1895ರ ಪುಸ್ತಕ ರೂಪದಲ್ಲಿ ಪ್ರಕಟವಾಯಿತು. ಶಾಸನಗಳ ಅಧ್ಯಯನದಿಂದ ತಾವು ಕಂಡುಕೊಂಡ ಸತ್ಯದ ಆಧಾರದಲ್ಲಿ ಅವರು ಈ ಚರಿತ್ರೆಯನ್ನು ಸಂಕಲಿಸಿದರು. ಕಾವ್ಯಗಳು, ಸ್ಥಳ ಪುರಾಣಗಳು ಹಾಗೂ ನಾಣ್ಯಗಳ ಅಧ್ಯಯನಕ್ಕಿಂತಲೂ ಶಾಸನಗಳ ಅಧ್ಯಯನದಿಂದ ನಿಖರವಾದ ಚರಿತ್ರೆ ಅರಿಯಬಹುದೆಂದು ಅವರು ನಂಬಿದರು. ಹಾಗಾಗಿ ಅವರು ಈ ಕೃತಿಯ ವಸ್ತುನಿಷ್ಠರಾಗಿದ್ದು ಕದಂಬರು, ಗಂಗರು, ಕಲಚೂರಿ, ಯಾದವರು, ಚಾಲುಕ್ಯರು, ರಾಷ್ಟ್ರಕೂಟರು, ಸೇವುಣರು ಮುಂತಾದ ರಾಜ ಮನೆತನಗಳ ಮತ್ತವರ ಕಾಲ, ಪ್ರಾದೇಶಿಕ ಪರಿಧಿಗಳನ್ನು ವಿಶದವಾಗಿ ವಿಶ್ಲೇಷಿಸಲಾಗಿದೆ. ಅಲ್ಲದೆ ಶಾಸನಗಳ ಅವಲೋಕನದಿಂದ ಲಿಪಿ ಬೆಳೆದ ದಾರಿ, ಆಯಾ ಕಾಲದ ಆಡಳಿತ ಪದ್ಧತಿ, ಆಚಾರ ವಿಚಾರಗಳನ್ನು ತಿಳಿಯಲಾಯಿತು. ಅಲ್ಲದೆ ಈ ಮೂಲಕ ಫ್ಲೀಟರನ್ನು ಕಾಲ ನಿರ್ಣಯಕ್ಕೆ ಒಂದು ಸರಿಯಾದ ಬುನಾದಿ ಕೊಟ್ಟರು. ಅಲ್ಲಿ ತನಕ ವಿಕ್ರಮಾದಿತ್ಯ ಶಕೆ, ಶಾಲಿವಾಹನ ಶಕೆಗಳನ್ನು ಮನಸ್ಸಿಗೆ ತೋಚಿದಂತೆ ಚಿತ್ರಿಸಲಾಗುತ್ತಿತ್ತು. ನಿವೃತ್ತಿ ಮತ್ತು ಸಾವು. ಫ್ಲೀಟರು 1897ರಲ್ಲಿ ICS ಹುದ್ದೆಯಿಂದ ನಿರ್ಗಮಿಸಿ ಇಂಗ್ಲೆಂಡಿಗೆ ವಾಪಸ್ಸಾದರು. ಅಲ್ಲಿದ್ದುಕೊಂಡೇ ಶಾಸನಗಳ ಪೂರ್ಣಕಾಲೀನ ಅಧ್ಯಯನದಲ್ಲಿ ತೊಡಗಿ ರಾಯಲ್ ಏಷಿಯಾಟಿಕ್ ಸೊಸೈಟಿ ಆಫ್ ಗ್ರೇಟ್ ಬ್ರಿಟನ್ ಆ್ಯಂಡ್ ಐರ್ಲೆಂಡ್ ಪತ್ರಿಕೆಗೆ ಹಾಗೂ ಎಪಿಗ್ರಫಿಯಾ ಇಂಡಿಕಾದ ಹೊತ್ತಿಗೆಗಳಿಗೆ ಮೌಖಿಕ ಲೇಖನಗಳನ್ನು ಬರೆದರು. ಹೀಗೆ ಅವರು ತಮ್ಮ ಜೀವಿತದ ಅವಕಾಶದಲ್ಲಿ 200ಕ್ಕೂ ಮಿಗಿಲಾದ ಲೇಖನಗಳನ್ನು ಬರೆದರು. ಆ ಮೂಲಕ ಕನ್ನಡಿಗರ ಭವ್ಯ ಇತಿಹಾಸದ ದಿವ್ಯ ಪತಾಕೆಯನ್ನು ಜಗತ್ತಿಗೆಲ್ಲ ಸಾರಿದರು. ಫ್ಲೀಟರು ಈ ಅಮೋಘ ಕಾರ್ಯದಿಂದ ಇತಿಹಾಸದ ಪುಸ್ತಕಗಳ ಪಠ್ಯವೆಲ್ಲ ಅಮೂಲಾಗ್ರವಾಗಿ ಬದಲಾಯಿತು ಎಂಬುದರಲ್ಲಿ ಅತಿಶಯೋಕ್ತಿ ಇಲ್ಲ. 1906ರಲ್ಲಿ ಅವರು ಏಷಿಯಾಟಿಕ್ ಸೊಸೈಟಿಗೆ ಗೌರವ ಕಾರ್ಯದರ್ಶಿಗಳಾದರು. 1912ರಲ್ಲಿ ಅವರನ್ನು ಚಿನ್ನದ ಪದಕದೊಂದಿಗೆ ಸನ್ಮಾನಿಸಲಾಯಿತು. 69ರ ಇಳಿಯ ವಯಸ್ಸಿನಲ್ಲಿ, ಅಂದರೆ 1917ರಲ್ಲಿ ಅವರು ನಿಧನರಾದ ಮುನ್ನ ಇಂಡಿಯನ್ ಆಂಟಿಕ್ವೆರಿ ಲಾವಣಿಗಳನ್ನು ಸಂಗೀತ ಸಮೇತ ಪ್ರಕಟಿಸಿದರು. ಬಾದಾಮಿ ಕೋಟೆಯ ನಾಶವಾದುದರ ಕುರಿತಾದ ಲಾವಣಿಯ ತುಣುಕು ಒಂದು ಇಲ್ಲಿದೆ. ಬಾದೂರ ಕಟ್ಟಿಸಿದಂಥ ಬಾದಾಮಿ ಕೀಲೇಕೆ ಬಂತೋ ಪ್ರಳಯ ಕಾಲ, ಸುತ್ತ ರಾಜ್ಯದಳು ಮೇಲಾದ ಕಿಲೆಯೇ ಆಯಿತು ನೆಲದ ಪಾಲ. ಬಾದೂರ ಕಟ್ಟಿಸಿದಂಥ ಬಾದಾಮಿ ಕೀಲೇಕೆ ಬಂತೋ ಪ್ರಳಯ ಕಾಲ, ಸುತ್ತ ರಾಜ್ಯದಳು ಮೇಲಾದ ಕಿಲೆಯ ಆಯಿತೋ ನೆಲದ ಪಾಲ. ಕೀಲೇದ ಚಮತ್ಕಾರ ಹೇಳ್ತೀನಿ ಕೇಳಿರಿ ಮಜಕೂರ,
ಕೀಲೇದ ಚಮತ್ಕಾರ ಹೇಳ್ತೀನಿ ಕೇಳಿರಿ ಮಜಕೂರ. ಗುಡ್ಡಾದ ಮೇಲೆ ಗಡ ಕಾಣತದ ಬಾಳ ಅಪರಂಪಾರ. ಗುಡ್ಡಾದ ಮೇಲೆ ಗಡ ಕಾಣ್ತದ ಬಾಳ ಅಪರಂಪಾರ. 360 ಕಿಲೆ ಒಕ್ಕಟಿಸಿದ 360 ಕಿಲೆ ಒಕ್ಕಟಿಸಿದ ಬಹಾದೂರ ಸಾಹೇಬರ ಬಾದಾಮಿ ಸಾಹೇಬರ. ಕುಂಟ ಕುರುಡರಿಗೆ ಅನ್ನ ಕ್ಷೇತ್ರದಲ್ಲಿ ಇಚ್ಛಿಸಿದ ಕಾರಾರ. ಬಾಯ ಹೆಂಗಸರಿಗೆ 2 ಆಳಿನ ಕೂಲಿ ಕೊಟ್ಟಾನ ಮಾಜೂರ. 9 ವರ್ಷ ಕಟ್ಟಿದ ಜನ 12,000. ಸುತ್ತ ಅಳವಾರಿ ಕಬ್ಬಿನ ದ್ವಾರಗಾಸೆ ಇದ್ದವನು ಬಹಾದೂರ. ಕಲ್ಲುಗಚ್ಚೀಲೆ ಕಟ್ಟಿದ ಗೋಡಿಗೆ ಬರದಾರ. ಬಹಾದೂರ ಕಟ್ಟಿಸಿದಂಥ ಬಾದಾಮಿ ಕೀಲೇಕೆ ಬಂತೋ ಪ್ರಳಯ ಕಾಲ. ಕೀಲೇದ ಚಮತ್ಕಾರ ಹೇಳ್ತೀನಿ ಕೇಳಿರಿ ಮಜಕೂರ. ಇಂತಹ ಅನೇಕ ಲಾವಣಿಗಳ ಸಂಗ್ರಹಿಸಿದ ಕೀರ್ತಿ ನಮ್ಮ JF ಫ್ಲೀಟರ್ಗೆ ಸಲ್ಲುತ್ತದೆ. 1917 ಫೆಬ್ರವರಿ 21 ನಿಧನರಾದಾಗ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಆಫ್ ಗ್ರೇಟ್ ಬ್ರಿಟನ್ ಆ್ಯಂಡ್ ಐರ್ಲೆಂಡಿನ ಪತ್ರಿಕೆಯ ತನ್ನ ವಿಶೇಷ ಆವೃತ್ತಿ ಹೊರತಂದು ಫ್ಲೀಟರ ಜೀವನ ಸ್ಮರಣೆಯನ್ನು ಮಾಡಿ ಕೃತಾರ್ಥವಾಯಿತು. ದಯಮಾಡಿ ಆತ್ಮೀಯರೇ, ಈ ವಿಡಿಯೋ ಕ್ಲಿಪ್ ಕೊನೆಯಾಗೋವರೆಗೂ ನೋಡಿ, ತಾವು ಅಭ್ಯಾಸ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದಿರಿ. ಇವರಿಗೆ ಸಿಕ್ಕ ಗೌರವ ಸ್ಥಾನಗಳು ಎಂದರೆ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಆಫ್ ಗ್ರೇಟ್ ಬ್ರಿಟನ್ ಆ್ಯಂಡ್ ಐರ್ಲೆಂಡ್ ಗೌರವ ಕಾರ್ಯದರ್ಶಿ, ರಾಯಲ್ ಏಷ್ಯಾಟಿಕ್ ಸೊಸೈಟಿ ಮುಂಬೈ ಶಾಖೆಯ ಸದಸ್ಯತ್ವ, ರಾಯಲ್ ಏಷ್ಯಾಟಿಕ್ ಸೊಸೈಟಿ ಬಂಗಾಳ ಶಾಖೆಯ ಸದಸ್ಯ ಸ್ಥಾನ, ರಾಯಲ್ ಸೊಸೈಟಿ ಆಫ್ ಸೈನ್ಸ್ನ ಸದಸ್ಯ, ಮುಂಬೈ ವಿಶ್ವವಿದ್ಯಾಲಯದ ಗೌರವ ಸದಸ್ಯ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.